ಕರ್ನಾಟಕ ಮುಖ್ಯಮಂತ್ರಿ ಬದಲಾವಣೆಯ ವಿಚಾರ ಈಗ ಅಂತಿಮ ಘಟ್ಟದತ್ತ ಬರ್ತಾ ಇದೆ. ಕಾಂಗ್ರೆಸ್ನ ಒಳಗೆ ತೀವ್ರ ತರಹದ ಕೋಲಾಹಲ ಉಂಟಾಗ್ತಾ ಇದೆ. ಮೇ 15 ಡಿಕೆ ಶಿವಕುಮಾರ್ ಬಣದವರು ಹುಟ್ಟುಹಬ್ಬಕ್ಕೆ ನೀವು ಗಡುವು ಅನ್ನೋ ತರ 13ನೇ ತಾರೀಕಿಗೂ ಕೂಡ ಹೈಕಮಾಂಡ್ ಸಚಿವ ಸಂಪುಟ ವಿಸ್ತರಣೆ ಬೇಡ ಅಂದ್ರೆ 50 ಜನ ಶಾಸಕರು ರೆಸಾರ್ಟ್ಗೆ ಶಿಫ್ಟ್ ಆಗ್ತಾರೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಕಾಂಗ್ರೆಸ್ ಹೈಕಮಾಂಡ್ ಎಚ್ಚೆತ್ತುಕೊಳ್ಳುತ್ತಾ ಡಿಕೆ ಶಿವಕುಮಾರ್ ಅಂದುಕೊಂಡಂತೆ ಮುಖ್ಯಮಂತ್ರಿ ಆಗ್ತಾರಾ? ಲೇಡೀಸ್ ಅಂಡ್ ಜೆಂಟ್ಲ್ಮೆನ್, ಕರ್ನಾಟಕ ಮುಖ್ಯಮಂತ್ರಿ ಬದಲಾವಣೆಯ ವಿಚಾರ ಈಗ ಅಂತಿಮ ಘಟ್ಟದತ್ತ ಬರ್ತಾ ಇದೆ. ಕಾಂಗ್ರೆಸ್ನ ಒಳಗೆ ತೀವ್ರ ತರಹದ ಕೋಲಾಹಲ ಉಂಟಾಗ್ತಾ ಇದೆ. ಬೂದಿ ಮುಚ್ಚಿದ ಕೆಂಡದಂಗಿದೆ ಕಾಂಗ್ರೆಸ್ನ ಸದ್ಯದ ಪರಿಸ್ಥಿತಿ. ಯಾವಾಗ ಸ್ಫೋಟಗೊಳ್ಳುತ್ತೋ ಗೊತ್ತಾಗ್ತಾ ಇಲ್ಲ. ಮೇ 15 ಡಿಕೆ ಶಿವಕುಮಾರ್ ಬಣದವರು ಡಿಕೆ ಶಿವಕುಮಾರ್ ಅವರ ಹುಟ್ಟುಹಬ್ಬದ ಗಡುವು ಅನ್ನೋ ಥರ, ಹುಟ್ಟುಹಬ್ಬಕ್ಕೆ ನೀವು ಗಿಫ್ಟ್ ಕೊಡಿ ಅನ್ನೋ ಥರ ಗಡುವನ್ನು ವಿಧಿಸಿದ್ರೆ, ಈ ಕಡೆ 2 ದಿನ ಮೊದಲೇ ಸಿದ್ದರಾಮಯ್ಯ ಬಣದ ಶಾಸಕರು 50ಕ್ಕೂ ಹೆಚ್ಚು ಜನ ದೆಹಲಿಗೆ ಹೋಗಿ ನಂತರ ಅಲ್ಲಿಂದ ಏನಾದರೂ ವ್ಯತಿರಿಕ್ತ ತೀರ್ಮಾನಗಳು ಬಂದರೆ ರೆಸಾರ್ಟ್ಗೆ ಶಿಫ್ಟ್ ಆಗುವಂಥ ಪ್ಲ್ಯಾನ್ಗಳನ್ನು ಮಾಡ್ತಾ ಇದ್ದಾರೆ. ಈ ಕುರಿತ ಎಕ್ಸ್ಪೋಸ್ ಡೀಟೇಲ್ಸನ್ನು ಈ ಸ್ಟೋರಿಯಲ್ಲಿ ನಾನು ಕೊಡ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮಂತ್. ಎಸ್ ವೀಕ್ಷಕರೇ, ಕಳೆದ ಆಗಸ್ಟ್ನಿಂದ ಶುರುವಾದಂತಹ ಕ್ರಾಂತಿಯ ಬೆಂಕಿ ಇನ್ನೂ ನಂದಿಲ್ಲ. ಆವಾಗ ಧಗಧಗಿಸ್ತಲೇ ಇದೆ, ಒಂದು ತಾರ್ಕಿಕ ಅಂತ್ಯಕ್ಕೆ ಬಂದು ಮುಟ್ಟಿಲ್ಲ. ಹೈಕಮಾಂಡ್ ಕೂಡ ಸೈಲೆಂಟ್ ಆಗಿದೆ. ಏನು ಮಾಡಬೇಕು ಅಂತ ಹೈಕಮಾಂಡ್ಗೆ ಗೊತ್ತಿಲ್ಲ. ಅಫ್ಕೋರ್ಸ್ ಕೇರಳದಲ್ಲಿ ಬಹುಮತ ಬಂದರೂ ಕೂಡ, 1 ವಾರ ಕಳೆದರೂ ಕೂಡ ಇನ್ನೂವರೆಗೂ ಮುಖ್ಯಮಂತ್ರಿ ಆಯ್ಕೆಯ ಬಗ್ಗೆಯೇ ತೀರ್ಮಾನ ಮಾಡದೇ ಇರುವಂಥ ಕಾಂಗ್ರೆಸ್ ಹೈಕಮಾಂಡ್ ಅಷ್ಟೊಂದು ದುರ್ಬಲ ಹೈಕಮಾಂಡ್. ಕಾಂಗ್ರೆಸ್ನಲ್ಲಿ ಪ್ರಬಲ ನಾಯಕರಾದಂಥ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನಡುವಿನ ಗುದ್ದಾಟವನ್ನು ಕಡಿಮೆ ಮಾಡಷ್ಟು ಶಕ್ತಿಯುತವಾಗಿದೆಯೇ? ಇಲ್ಲ ಅಂತಲೇ ಹೇಳಬಹುದು. ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನಲ್ಲಿ ಸ್ಫೋಟಕ ಬೆಳವಣಿಗೆಗಳು ನಡೀತಾ ಇದ್ದಾವೆ. ಕರ್ನಾಟಕದ ರಾಜಕಾರಣ ರೋಚಕ ತಿರುವನ್ನು ಪಡೆದುಕೊಳ್ತಾ ಇದೆ. ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗಲೇಬೇಕು ಅಂತ ಹಠಕ್ಕೆ ಬಿದ್ದಿರುವ ಡಿಕೆ ಶಿವಕುಮಾರ್ ಒಂದು ರೀತಿಯ ತಂತ್ರವನ್ನು ಮಾಡಿದರೆ, ಯಾವುದೇ ಕಾರಣಕ್ಕೂ 5 ವರ್ಷ ನಾನೇ ಮುಖ್ಯಮಂತ್ರಿ, ನನ್ನನ್ನು ಇಳಿಸುವ ತಾಕತ್ತು ಯಾರಿಗೂ ಇಲ್ಲ ಅಂತ ಸೆಡ್ಡು ಹೊಡೆದಿರುವ ಸಿದ್ದರಾಮಯ್ಯ ಮತ್ತೊಂದು ರಾಜಕೀಯ ಸ್ಟ್ರಾಟಜಿ ಮಾಡ್ತಾ ಇದ್ದಾರೆ. ಪರಿಣಾಮ 50ಕ್ಕೂ ಹೆಚ್ಚು ಶಾಸಕರು 13ನೇ ತಾರೀಕಿಗೆ ಡೆಲ್ಲಿ ಫ್ಲೈಟ್ ಹತ್ತಾರೆ. ನಂತರ ಅಲ್ಲಿಂದ ಯಾವ ರೆಸಾರ್ಟ್ಗೆ ಶಿಫ್ಟ್ ಆಗೋದು ಅನ್ನೋ ಥರದ ಪ್ಲ್ಯಾನ್ ಈಗಾಗಲೇ ಪ್ರಾರಂಭವಾಗಿದೆ. ಎಸ್ ವೀಕ್ಷಕರೇ, ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಅನ್ನುವಂಥ ಸುದ್ದಿ ಇದು. ಮುಖ್ಯಮಂತ್ರಿ ಸ್ಥಾನವನ್ನು ಪಡೆದೇ ತೀರ್ತೀನಿ ಅಂತ ಹಠಕ್ಕೆ ಬಿದ್ದಿದ್ದಾರೆ ಡಿಕೆ ಶಿವಕುಮಾರ್. ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡೋದಿಲ್ಲ ಅಂತ ಹಠಕ್ಕೆ ಬಿದ್ದಿದ್ದಾರೆ ಸಿದ್ದರಾಮಯ್ಯ. ಒಂದು ವೇಳೆ ಹೈಕಮಾಂಡ್ ಏನಾದರೂ ಮಧ್ಯಪ್ರವೇಶ ಮಾಡಿ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟು ಕೊಡಿ ಸಿದ್ದರಾಮಯ್ಯನವರೇ ಅಂದರೂ ಕೂಡ ಬಿಟ್ಟು ಕೊಡಲು ತಯಾರು, ಆದರೆ ಕಂಡೀಷನ್ಸ್ ಅಪ್ಲೈ. ಡಿಕೆ ಶಿವಕುಮಾರ್ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಆಗಲೇಬಾರದು. ಮಲ್ಲಿಕಾರ್ಜುನ ಖರ್ಗೆಯವರು ಒಂದು ಕೈ ನೋಡೋಣ ಅಂತಿದ್ರು ಕೂಡ ಖರ್ಗೆಯವರಿಗೂ ಕೂಡ ಸಿದ್ದರಾಮಯ್ಯನವರ ಬಣದ ಬೆಂಬಲ ಇಲ್ಲ. ಸಿದ್ದರಾಮಯ್ಯ ಯಾರು ಹೇಳ್ತಾರೆ ಅವರೇ ಮುಖ್ಯಮಂತ್ರಿ ಆಗಬೇಕು. ಅಹಿಂದ ಶಕ್ತಿ ಇದೇ ರೀತಿ, ಅಹಿಂದ ಫೋರ್ಸ್ ಇದೇ ರೀತಿ ಮುಂದುವರಿಬೇಕು. ಇದು ಸಿದ್ದರಾಮಯ್ಯ ಟೀಮ್ನ ಅಜೆಂಡಾ. ಅದೇ ಮಾತನ್ನು KN ರಾಜಣ್ಣ ಹೇಳಿದ್ದಾರೆ, ಅದೇ ಮಾತನ್ನು HC ಮಾದೇವಪ್ಪ ಹೇಳಿದ್ದಾರೆ, ಅದೇ ಮಾತನ್ನು ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ, ಅದೇ ಮಾತನ್ನು BZ ಜಮೀರ್ ಅಹಮದ್ ಖಾನ್ ಕೂಡ ಹೇಳಿದ್ದಾರೆ. ಎಸ್ ವೀಕ್ಷಕರೇ, ಪಂಚರಾಜ್ಯ ಚುನಾವಣೆಗಳ ರಿಸಲ್ಟ್ ಬಂದಿದೆ.
BJP ಕಾಂಗ್ರೆಸ್ ಇಲ್ಲಿ ಸಮಾನಾಂತರವಾಗಿ ಗೆಲುವು ಸೋಲನ್ನು ಕಂಡಿದೆ. ದಕ್ಷಿಣ ಭಾರತದಲ್ಲಿ ಕಾಂಗ್ರೆಸ್ನ ಶಕ್ತಿ ಹೆಚ್ಚಾಗಿದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ, ತೆಲಂಗಾಣದಲ್ಲಿ ಅಧಿಕಾರದಲ್ಲಿದೆ, ಕೇರಳದಲ್ಲಿ UDF ಬಹುಮತ ಬಂದಿದೆ, KC ವೇಣುಗೋಪಾಲ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋಂಥ ಮಾತುಗಳಿದ್ದಾವೆ. ಪಕ್ಕದ ತಮಿಳುನಾಡಿನಲ್ಲಿ ವಿಜಯ್ ಜೊತೆಗೆ ಕಾಂಗ್ರೆಸ್ ಸೇರಿಕೊಂಡು ಸರ್ಕಾರ ರಚಿಸಿದೆ. ಹಾಗಾಗಿ ದಕ್ಷಿಣ ಭಾರತದಲ್ಲಿ ಉಸಿರಾಟ ಆಡುವ ಮಟ್ಟಿಗೆ ಕಾಂಗ್ರೆಸ್ಗೆ ಬಲ ಸಿಕ್ಕಿದೆ. ಉತ್ತರ ಭಾರತದಲ್ಲಿ ಅಯೋಮಯ ಇದೆ ಬಿಡಿ ಇವ್ರ ಸ್ಥಿತಿ. ಈಗಲಾದರೂ ಕಾಂಗ್ರೆಸ್ ಹೈಕಮಾಂಡ್ ಎಚ್ಚೆತ್ತುಕೊಳ್ಳುತ್ತಾ? ಕರ್ನಾಟಕ ಮುಖ್ಯಮಂತ್ರಿ ಸ್ಥಾನದ ಬದಲಾವಣೆಯ ಬಗ್ಗೆ ತುಟಿ ಬಿಚ್ಚುತ್ತಾ? ದೆಹಲಿಗೆ ಬರ್ತಾ ಇರುವಂಥ ಕಾಂಗ್ರೆಸ್ ಶಾಸಕರಿಗೆ ಏನಾದರೂ ಬುದ್ಧಿವಾದ ಹೇಳುತ್ತಾ? ಅಥವಾ DK ಶಿವಕುಮಾರ್ ಬೆಂಬಲಿಗರು ಏನು ಮುಹೂರ್ತದ ಮೇಲೆ ಮುಹೂರ್ತಗಳನ್ನು ನಿಗದಿಪಡಿಸಿದ್ರಲ್ಲ, ಮತ್ತೊಂದು ಮುಹೂರ್ತವನ್ನು ಇಟ್ಟಿದ್ದಾರೆ. ಈಗ ಮೇ 15 ಫೈನಲ್ ಡೇ, ಅವತ್ತು DK ಶಿವಕುಮಾರ್ ಬರ್ತ್ಡೇ. ಅವತ್ತು ಏನಾದರೂ ಹೈಕಮಾಂಡ್ ಘೋಷಣೆ ಬಂದಿಲ್ಲ ಅಂದರೆ DK ಶಿವಕುಮಾರ್ ತೆಗೆದುಕೊಳ್ಳೋ ಸ್ಟೆಪ್ ಬೇರೆ ಇದೆ. ಅದಕ್ಕೂ 2 ದಿನ ಮೊದಲೇ ಮೇ 13ಕ್ಕೆ ಸಿದ್ದರಾಮಯ್ಯನವರ ಬಣ ಒಂದು ಸ್ಟೆಪ್ಪನ್ನು ತೆಗೆದುಕೊಳ್ತಾ ಇದೆ. ಆ ಸ್ಟೆಪ್ ಸರ್ಕಾರಕ್ಕೆ ಕಂಟಕ ಆಗುತ್ತಾ ಅನ್ನುವಂಥ ಪ್ರಶ್ನೆಗಳು ಶುರುವಾಗಿವೆ. ಎಸ್ ವೀಕ್ಷಕರೇ, ಮೇ 13ರಂದು ಡೆಲ್ಲಿ ಫ್ಲೈಟ್ ಹತ್ತಾ ಇದ್ದಾರೆ ಶಾಸಕರು, ಹಿರಿಯ ಸಚಿವರು. ಸಂಪುಟ ಪುನಾರಚನೆಗೆ ಒಪ್ಪಿಗೆಯನ್ನು ಕೊಡಲೇಬೇಕು ಹೈಕಮಾಂಡ್ ಅನ್ನುವಂಥ ಒತ್ತಡವನ್ನು, ಹಾಗೆಯೇ ಅವರ ಅಹವಾಲನ್ನು ಇಟ್ಟಿದ್ದಾರೆ, ಹಕ್ಕೊತ್ತಾಯವನ್ನು ಇಟ್ಟಿದ್ದಾರೆ, ಮಂಡಿಸಿದ್ದಾರೆ ಹೈಕಮಾಂಡ್ಗೆ. ಹೈಕಮಾಂಡ್ ಸ್ಪಂದಿಸಿಲ್ಲ. ಒಂದು ವೇಳೆ 13ನೇ ತಾರೀಕಿಗೂ ಕೂಡ ಹೈಕಮಾಂಡ್ ಸದ್ಯ ಸಚಿವ ಸಂಪುಟ ವಿಸ್ತರಣೆ ಬೇಡ ಅಂದರೆ ಆ 50 ಜನ ಶಾಸಕರು ರೆಸಾರ್ಟ್ಗೆ ಶಿಫ್ಟ್ ಆಗ್ತಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಹಾಗಾದರೆ ಕಾಂಗ್ರೆಸ್ ಹೈಕಮಾಂಡ್ ಎಚ್ಚೆತ್ತುಕೊಳ್ಳುತ್ತಾ? ಕರ್ನಾಟಕದಲ್ಲಿ ಆಗ್ತಾ ಇರುವಂಥ ಮುಖ್ಯಮಂತ್ರಿ ಸ್ಥಾನದ ಬದಲಾವಣೆಯ ವಿಚಾರದಲ್ಲಿ ಸ್ಪಷ್ಟವಾದ ನಿಲುವನ್ನು ತೆಗೆದುಕೊಳ್ಳುತ್ತಾ? ಏಕೈಕ ದೊಡ್ಡ ರಾಜ್ಯ ಕರ್ನಾಟಕದಲ್ಲಿ ಇರುವಂಥ ಅಧಿಕಾರವನ್ನು ಕಾಂಗ್ರೆಸ್ ಉಳಿಸ್ಕೊಳ್ಳುತ್ತಾ? DK ಶಿವಕುಮಾರ್ ಅಂದುಕೊಂಡಂತೆ ಮುಖ್ಯಮಂತ್ರಿ ಆಗ್ತಾರಾ? ಅಥವಾ ಸಿದ್ದರಾಮಯ್ಯ 5 ವರ್ಷ ಮುಂದುವರಿತಾರಾ? ಅಥವಾ ಇವರಿಬ್ಬರ ಜಗಳದಲ್ಲಿ ಬೇರೆಯವರಿಗೆ ಅದೃಷ್ಟ ಖುಲಾಯಿಸುತ್ತಾ? ಈ ಕುರಿತು ಕಾಲವೇ ಉತ್ತರ ಹೇಳಬೇಕಿದೆ. ಇದಾಗಿತ್ತು ಎಕ್ಸ್ಪೋಸ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.